ಇನ್ನು ಬಿಗ್ ಫೈನ 5ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಸೌದತ್ತಿ ಯಲ್ಲಮ್ಮ ಗುಡ್ಡದ ಬಣದ ಹುಣ್ಣಿಮೆ ಜಾತ್ರೆಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಬೆಳಗಾವಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಿಂದ ಭಕ್ತರು ದಂಡ ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇಡೀ ಉತ್ತರ ಕರ್ನಾಟಕದಲ್ಲೇ ಪ್ರಸಿದ್ಧ ದೇವಸ್ಥಾನವಿದು. ಸೌದತ್ತಿ ಯಲ್ಲಮ್ಮ ಗುಡ್ಡದ ಬಣದ ಹುಣ್ಣಿಮೆ ಜಾತ್ರೆಗೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಹೀಗಾಗಿ ಬಸ್ ಅವ್ಯವಸ್ಥೆಯಾಗಿದೆ. ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇರುವಂಥದ್ದು. ಬೆಳಗ್ಗೆ 5 ಗಂಟೆಯಿಂದ ಬಸ್ಗಾಗಿ ಭಕ್ತರು ಕಾಯ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಪರದಾಡ್ತಾ ಇದ್ದಾರೆ ಭಕ್ತರು ಬಸ್ ಹತ್ತಲಿಕ್ಕೆ ಅಂತ. ಬಸ್ ಹತ್ತೋದಕ್ಕೂ ಕೂಡ ಭಕ್ತರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮಹಾರಾಷ್ಟ್ರ, ಗೋವಾದಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ. ಹೀಗಾಗಿ ಬಸ್ ಅವ್ಯವಸ್ಥೆಯಾಗಿದೆ. ಈಗ ಬೆಳಗಾವಿ ಸೆಂಟ್ರಲ್ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬೆಳಗಾವಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ನಲ್ಲಿ ಪರಿಸ್ಥಿತಿ ನಿಭಾಯಿಸಲು ಮಾರ್ಕೆಟ್ ಪೊಲೀಸರು ಸ್ಥಳಕ್ಕಾಗಮಿಸಿ ಈಗಾಗಲೇ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂಥ ಘಟನೆಯನ್ನು ಹರಸಾಹಸವನ್ನು ಪಡ್ತಾ ಇದ್ದಾರೆ ಪೊಲೀಸರು ಸಹಿತ ಭಕ್ತರನ್ನು ನಿಭಾಯಿಸಲಿಕ್ಕೆ. ಬೆಳಗ್ಗೆ 5 ಗಂಟೆಯಿಂದ ಬಸ್ಗಾಗಿ ಭಕ್ತರು ಕಾಯ್ತಾ ಇದ್ದಾರೆ. ಆದರೆ ಬಸ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲದ ಕಾರಣ ಜನರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ಯಲ್ಲಮ್ಮ ಗುಡ್ಡದಲ್ಲಿ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹುಗಾರ. ರಾಜೇಶ್, ಏನಿದು ಸೌದತ್ತಿ ಯಲ್ಲಮ್ಮ ಗುಡ್ಡದಲ್ಲಿ ಜಾತ್ರೆ ನಡೀತಾ ಇದೆ ಈಗಾಗಲೇ ಭಕ್ತರು ಇಷ್ಟು ಸಂಖ್ಯೆಯಲ್ಲಿ ಬರ್ತಾರಂತ ಗೊತ್ತಿದ್ರು ಸಹಿತ ಯಾಕೆ ಸಾರಿಗೆ ಇಲಾಖೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ? ಎಸ್ ಕಾರ್ತಿಕ್, ಅಂತಂದ್ರೆ ಇವತ್ತು ಬಣದ ಹುಣ್ಣಿಮೆ ನಿಮಿತ್ತ ನಮ್ಮ ಜೀವನಕ್ಕೆ ಅಂತ ಹೇಳ್ಬೋದು. ಬೆಳಗಿನ ಜಾವ 5 ಗಂಟೆ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಇನ್ನಿತರ ಜಿಲ್ಲೆಗಳಿಂದ ಏನು ಭಕ್ತರು ದಂಡೆಯನ್ನು ಹರಿದು ಬಂದಿರತಕ್ಕಂಥದ್ದು. ಈಗಾಗಲೇ ಪೊಲೀಸ್ ವ್ಯವಸ್ಥೆ ಕೂಡ ವಿಫಲ ಆಗಿದೆ. ಯಾಕೆಂತಂದ್ರೆ ಮುಂಜಾಗ್ರತವಾಗಿ ಅಂತಂದ್ರೆ ಇಂಥದ್ದು ಅಂದ್ರು ಲಕ್ಷಾಂತರ ಭಕ್ತರು ಸೇರುವಂತಹ ಜಾಗದಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಅವ್ಯವಸ್ಥವಾಗಿದೆ. ಯಾಕಂತಂದ್ರೆ ಬರುವಂತ ಭಕ್ತರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅವರು ಕೂಡ ಹೈರಾಣಾಗಿದ್ದಾರೆ. ಅಲ್ಲದೆ ಸಾರಿಗೆ ವ್ಯವಸ್ಥೆ ಕೂಡ ವಿಫಲವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾರಿಗೆ ಏನು ಸಾಕಷ್ಟು ಬಸ್ಗಳನ್ನ ಆದ್ರೆ ಪ್ರಯಾಣ ಕೂಡ ಬಂದ ಬಸ್ಗಳಲ್ಲಿ ಹತ್ಲಿಕ್ಕೆ ಏನೋ ಒಂದಿಲ್ಲ ಮುಗಿಬಿದ್ದು ಹೋಗುವಂತ ದೃಶ್ಯ ಕೂಡ ಸಾಮಾನ್ಯಯುಕ್ತ. ಹೀಗಾಗಿ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಪರಿಸ್ಥಿತಿ ಕೂಡ ಕಣ್ಣಾರೆ ನೋಡ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಸಾಕಷ್ಟು ಭಕ್ತರು ಒಮ್ಮೆಲೆ ಸ್ಥಳೀಯ ಮಾರ್ಕೆಟ್ ಪೊಲೀಸರು ಕೂಡ ಬಂದು ಏನು ಪ್ರಯಾಣಿಕರನ್ನ ಏನು ಸುರಕ್ಷಿತವಾಗಿ ಬಸ್ ಅಲ್ಲಿ ಹತ್ತುಕೊಳ್ಳಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಅವ್ರಿಗೂ ಕೂಡ ಸಾಧ್ಯ ಆಗುತ್ತೆ. ಯಾಕಂದ್ರೆ ಜಾತ್ರೆ ನಿಮಿತ್ತಿನಲ್ಲಿ ಈಗಾಗಲೇ ಏನು ಅಂದ್ರೆ ಮಹಿಳಾ ಭಕ್ತರು ಕೂಡ ಸಾಕಷ್ಟು ಪ್ರಮಾಣ ಇರ್ತಾರೆ. ಉಚಿತವಾಗಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಭಕ್ತರು ಬಂದು ನುಗ್ಗಾಟ ಆಗುವಂತ ಸಂದರ್ಭ ಕೂಡ ಏರ್ಪಡಿದೆ. ಹಾಗಾಗಿ ಇಲ್ಲಿ ಒಂದ್ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಸಾರಿಗೆ ವ್ಯವಸ್ಥೆ ಸಾಕಷ್ಟು ವಿಫಲವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಏನು ತೆಗೆದುಕೊಳ್ಳುವಂತ ಕ್ರಮವನ್ನ ತೆಗೆದುಕೊಳ್ಳೋ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ಅವ್ಯವಸ್ಥೆಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.